ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22-23ನೇ ಕಂತಿನಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇದೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವಾಗ ಹಣ ಬಿಡುಗಡೆ ಆಗತ್ತನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಮಾಧ್ಯಮದ ಮೂಲಕ ಬಿಚ್ಚಿಟ್ಟಿದ್ದಾರೆ. ಸೊ ಅದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಸೊ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22-23 ಈ ಎರಡೂ ಕಂತಿನ ಹಣ ನಿಮಗೆ ಇನ್ನೂ ಕೂಡ ಜಮನೆ ಆಗಿಲ್ಲ. ಸೊ ಸಾಕಷ್ಟು ದಿನಗಳಿಂದ ವೆಯ್ಟ್ನ ಮಾಡ್ತಾ ಇದ್ದೀರಾ. ವರಮಹಾಲಕ್ಷ್ಮಿ ಹಬ್ಬಕ್ಕೆ 21ನೇ ಕಂತಿನ 2,000 ರೂಪಾಯಿ ಹಣ ಬಂದಿದ್ದು ಬಿಟ್ಟರೆ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿದ್ರು, ಬಂದಿಲ್ಲ. ಸೊ ಅದಾದ ಮೇಲೆ ಸೆಪ್ಟೆಂಬರ್ ಶುರುವಾಯಿತು. ಸೆಪ್ಟೆಂಬರಲ್ಲೂ ಕೂಡ ಇನ್ನೂ ಬಂದಿಲ್ಲ ಹಣ. ಯಾವಾಗ ಬಿಡುಗಡೆ ಆಗ್ಬೋದು ಅಂತೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ದಿನಗಟ್ಟಲೆ ವೆಯ್ಟ್ನ ಮಾಡ್ತಾನೆ ಇದ್ದಾರೆ, ಆದರೆ ಹಣ ಮಾತ್ರ ಜಮಾ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಕಳೆದ ಒಂದು 4-5 ದಿನದ ಹಿಂದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ಇನ್ನೊಂದು ವಾರದ ಒಳಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ. ಸೊ 23ನೇ ಕಂತಿನ ಹಣ ಅಕ್ಟೋಬರ್ 2 ಅಂದರೆ ದಸರಾ ಹಬ್ಬ ಏನಿದೆಯೋ ಆ ಒಂದು ಟೈಮಲ್ಲಿ ನಾವು ಬಿಡುಗಡೆನ ಮಾಡ್ತೀವಿ. ಸೊ ಆ ಒಂದು ಟೈಮಲ್ಲೇ ಬಿಡುಗಡೆ ಮಾಡೋದಾದರೆ 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ 4,000 ರೂಪಾಯಿ ಒಟ್ಟೆ ಜಮಾನ ಮಾಡ್ತೀವಿ ಅಂತೇಳ್ಬಿಟ್ಟು ಹೇಳಿದರು. ಸೊ ಈಗ ಮತ್ತೆ ಮಾಧ್ಯಮದ ಮೂಲಕ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಅದೇನಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅಂತ ಕೇಳಿದ್ದಕ್ಕೆ, ಸೊ ಅತಿ ಶೀಘ್ರದಲ್ಲೇ ಹಣನ ಬಿಡುಗಡೆನ ನಾವು ಮಾಡ್ತೀವಿ ಅಂತೇಳ್ಬಿಟ್ಟು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು, ಅತಿ ಶೀಘ್ರದಲ್ಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಬಿಡುಗಡೆ ಆಗತ್ತಂತೆ. ಸೊ ಸದ್ಯದಲ್ಲೇ ಬಿಡುಗಡೆ ಆಗ್ತಾ ಇದೆ. ಬಿಡುಗಡೆ ಆದ ತಕ್ಷಣ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಜೊತೆಗೆ ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೀವು ಬ್ಯಾಂಕ್ಗಳಿಗೆ ಅಲಿಯೋದಕ್ಕಂತ ಹೋಗಬೇಡಿ. ಸೊ ನಿಮಗೆ ಮೆಸೇಜ್ ಬಂದ ಆದಮೇಲೆ ನೀವು ಬ್ಯಾಂಕಿಗೆ ಹೋಗಿ. ಸುಮ್ಮನೆ ಬ್ಯಾಂಕಿಗೆ ಹೋಗಿ ಹಣ ಬಂದಿದೆಯಾ ಇಲ್ವಾ ಅಂತೇಳ್ಬಿಟ್ಟು ಪ್ರತಿದಿನ ಹೋಗಿ ಚೆಕ್ ಮಾಡೋದಕ್ಕೆ ಹೋಗಬೇಡಿ. ಹಣ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮೆಸೇಜ್ ಕೂಡ ಬಂದಿರುತ್ತೆ. ಸೊ ವೆಯ್ಟ್ನ ಮಾಡಿ ಸ್ನೇಹಿತರೆ, ಹಣ ಬಿಡುಗಡೆ ಆಗುತ್ತೆ. ಜೊತೆಗೆ 23ನೇ ಕಂತಿನ ಹಣ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ. ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆನ ಮಾಡ್ತಾರೆ. ಸೊ ಅಲ್ಲಿವರೆಗೂ ನೀವು ಕೂಡ ವೆಯ್ಟ್ನ ಮಾಡಬೇಕಾಗತ್ತೆ. ಹಾಗೆಯೇ ಈಗಾಗಲೇ ಕೆಲವೊಂದಿಷ್ಟು ಜನಗಳಿಗೆ 2,000 ರೂಪಾಯಿ ಹಣ ಬರ್ತಾ ಇದೆ, ಒಬ್ಬೊಬ್ಬರಿಗೆ ಬರ್ತಾ ಇದೆ. ಸೊ ಅದೆಲ್ಲದೂ ಕೂಡ ಯಾವ ಕಂತಿನ ಹಣ, 22ನೇ ಕಂತಿನ ಹಣ ಈಗ ಬಿಡುಗಡೆ ಆಗಿದೆಯಾ, ಅವ್ರಿಗೆ ಮಾತ್ರ ಬಿಡುಗಡೆ ಆಗಿಬಿಟ್ಟು ನಮಗೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ವಾ ಅಂತೇಳ್ಬಿಟ್ಟು ಬೇಜಾರು ಮಾಡ್ಕೊಂಡಿರೋರು ಕೂಡ ಇದ್ದಾರೆ ಸಾಕಷ್ಟು ಜನರು. ಸ್ನೇಹಿತರೆ, ಅವರಿಗೆ ಜಮಾ ಆಗಿರುವಂಥದ್ದು 21ನೇ ಕಂತಿನ ಹಣ. 21ನೇ ಕಂತಿನ ಹಣ ನಿಮಗೆ ಬಂದಿತ್ತು, ಆದರೆ ಅವರಿಗೆ ಬಂದಿರಲಿಲ್ಲ. ಸೊ ಈಗ ಅವರಿಗೆ ಬರ್ತಾ ಇದೆ ಅಷ್ಟೇನೆ. ಒಬ್ಬೊಬ್ಬರಿಗೆ ಆ ರೀತಿಯಾಗಿ ಬರ್ತಾ ಇದೆ ಅಷ್ಟೇನೆ. ಎಲ್ರಿಗೂ ಕೂಡ ಆ ರೀತಿಯಾಗಿ ಹಣ ಜಮಾ ಆಗಿಲ್ಲ ಸ್ನೇಹಿತರೆ. ಸೊ ನೀವು ಅವ್ರಿಗೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನಮಗಿನ್ನೂ ಜಮಾ ಆಗಿಲ್ಲ ಅಂತ ಕಂಪೇರ್ ಮಾಡಿಕೊಂಡು ಸುಮ್ಮನೆ ಟೆನ್ಷನ್ನ ಮಾಡ್ಕೊಳ್ಳೋದಕ್ಕಂತ ಹೋಗಬೇಡಿ. 22ನೇ ಕಂತಿನ ಹಣ ಜಮಾ ಆದ ತಕ್ಷಣ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಜೊತೆಗೆ ನಿಮಗೆ ಮೆಸೇಜ್ ಕೂಡ ಬರುತ್ತೆ. ಸೊ ವೆಯ್ಟ್ನ ಮಾಡಿ. ಹಾಗೆಯೇ ಇನ್ನೂ ಕೂಡ 4-5 ಕಂತಿನ ಹಣನೇ ಬಂದಿಲ್ಲ ನಿಮ್ಗೆ ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ನೋಡದೇ ಇದ್ದವರು ಕೂಡ ಕೆಲವೊಂದಿಷ್ಟು ಜನಗಳು ಇರ್ಬೋದು. ಸೊ ಹಾಗಾಗಿ ಒಂದಿಷ್ಟು ಮಾಹಿತಿನ ಆ ವಿಡಿಯೋದಲ್ಲಿರುವಂಥ ಮಾಹಿತಿನ ಈ ವಿಡಿಯೋದಲ್ಲೂ ಕೂಡ ತಿಳಿಸ್ತೀನಿ ಸ್ನೇಹಿತರೆ. ಸೊ ಅದೇನಂತ ಹೇಳಿದ್ರೆ, ಈಗಾಗಲೇ 3-4 ಕಂತಿನ ಹಣ
ನಿಮ್ಗೆ ಇನ್ನೂ ಕೂಡ ಬಂದಿಲ್ಲ, ಅದಕ್ಕಿಂತ ಜಾಸ್ತಿ ಕಂತಿನ ಹಣ ನಿಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿದ್ರು ಕೂಡ ನೀವು ಈ ಒಂದು ಕೆಲಸನ ಮಾಡಬೇಕಾಗತ್ತೆ. ಅದೇನಂತ ಹೇಳಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡು, ಯಾರು ಮನೆಯ ಕುಟುಂಬದ ಯಜಮಾನಿ ಯಾರಾಗಿರ್ತೀರೋ ಅವರ ಒಂದು ರೇಷನ್ ಕಾರ್ಡು ಜೆರಾಕ್ಸು ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸು ಎರಡನ್ನೂ ತೆಗೆದುಕೊಂಡು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ಹೋಗಬೇಕಾಗತ್ತೆ. ಸೊ ಅಲ್ಲಿ ಹೋಗಿ ಅಂಗನವಾಡಿ ಟೀಚರ್ಸ್ ಹತ್ರ ನಿಮ್ಮ ಈ ಎರಡು ದಾಖಲಾತಿಗಳನ್ನು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟರೆ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅದನ್ನು ತಲುಪಿಸ್ತಾರೆ. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ತಲುಪಿಸ್ಬಿಟ್ಟು ನಿಮಗೆ ಈಗಾಗಲೇ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ವೆರಿಫಿಕೇಶನ್ ಮಾಡಿಸ್ತಾರೆ ಸ್ನೇಹಿತರೆ. ಸೊ ವೆರಿಫಿಕೇಶನ್ ಆದ ನಂತರದಲ್ಲಿ ಯಾವ ಒಂದು ಪ್ರಾಬ್ಲಮ್ ಇಂದ ನಿಮ್ಮ ಒಂದು ಅಕೌಂಟಿಗೆ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಂಡುಕೊಳ್ತಾರೆ. ಸೊ ಅದಾದ ನಂತರದಲ್ಲಿ ನಿಮಗೆ ಹಣ ಬರುವಂತ ಪ್ರಕ್ರಿಯೆನ ಶುರು ಮಾಡ್ತಾರೆ. ಅಂದ್ರೆ ಈಗಾಗಲೇ 4-5 ಕಂತಿನ ಹಣ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ 4-5 ಕಂತಿನ ಹಣ ನಿಮಗೆ ಬರೋದಿಲ್ಲ. ಮುಂದಿನ ಕಂತಿನ ಹಣ ನಿಮ್ಗೆ ಈಗಾಗಲೇ ಬಿಡುಗಡೆ ಏನು ಮಾಡ್ತಾರೋ ಇವತ್ತಿನ ಡೇಟಿಂದ ನೆಕ್ಸ್ಟ್ ಯಾವಾಗ ಹಣ ಬಿಡುಗಡೆ ಆಗುತ್ತೋ ಆ ಒಂದು ಹಣ ನಿಮ್ಮ ಅಕೌಂಟಿಗೆ ಸರಿಯಾಗಿ ಬರೋ ರೀತಿ ಮಾಡ್ತಾರೆ. ಸೊ ಈಗಾಗಲೇ ಪೆಂಡಿಂಗ್ ಇರುವಂಥ ಹಣ ನೆಲದು ಕೂಡ ನಿಮಗೆ ಜಮಾ ಮಾಡೋದಿಲ್ಲ ಸ್ನೇಹಿತರೆ. ಸೊ ಮುಂದಿನ ದಿನಗಳಲ್ಲಿ ಬರುವಂಥ ಹಣ ಏನೇನು ಬರಬೇಕೋ ಆ ಹಣಗಳೆಲ್ಲದೂ ಕೂಡ ಸರಿಯಾಗಿ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಸೊ ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆ, ನೀವು ಕೊಟ್ಟಿರುವಂಥ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಅಥವಾ ಏನಾದರೂ ಸಮಸ್ಯೆಗಳಿಂದ ಆ ರೀತಿಯಾಗಿ ಹೋಲ್ಡ್ ಆಗಿರುವ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಮತ್ತೆ ಅಪ್ಡೇಟ್ ಮಾಡ್ತಾರೆ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ನ ಮತ್ತೆ ಅಪ್ಡೇಟ್ ಮಾಡೋದ್ರಿಂದ ಸರಿ ಆಗುತ್ತೆ, ನಿಮ್ಮ ಅಕೌಂಟಿಗೂ ಕೂಡ ಹಣ ಜಮಾ ಆಗುತ್ತೆ. ಅಥವಾ ನಿಮ್ಮ ಅಕೌಂಟಿನಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಅದು ಮೈನಸ್ ಆಗಿದ್ದರೆ ಅಥವಾ ಪ್ರತಿ ತಿಂಗಳು ಹಣ ಬರ್ತಾ ಇದ್ರೂ ಕೂಡ ಮೈನಸ್ ಆಗಿರೋದ್ರಿಂದ ಅದು ಮೈನಸ್ಸೇ ಆಗ್ತಾ ಇದ್ದರೆ ಅಥವಾ ಬೇರೆ EMI ಏನಾದರೂ ನೀವು ಕಟ್ತಾ ಇದ್ದರೆ ಆ ಒಂದು ಅಕೌಂಟಲ್ಲೇ ನೀವು ಸಾಲನ ಪಡ್ಕೊಂಡಿದ್ರೆ ನಿಮಗೆ ಅಕೌಂಟಿಗೆ ಹಣ ಬಂದ ತಕ್ಷಣದಲ್ಲಿ ಆ ಒಂದು EMIಗೆ ಕಟ್ಟಾಗ್ತಾ ಇದ್ದರೆ ಅದೆಲ್ಲದೂ ಕೂಡ ಮಾಹಿತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ಚೆಕ್ ಮಾಡಿಸ್ಕೊಳ್ಬೋದು. ನೀವು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ನಿಮ್ಮ ಡಾಕ್ಯುಮೆಂಟ್ಸ್ನ ಕೊಡಿ. ಸೊ ಅಲ್ಲಿ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಅವರು ಹೆಚ್ಚಿನ ಮಾಹಿತಿನ ಅಪ್ಡೇಟ್ಸ್ಗಳನ್ನು ನಿಮಗೆ ತಲುಪಿಸ್ತಾರೆ. ಯಾವ ಪ್ರಾಬ್ಲಮಿಂದ ನಿಮಗೆ ಹಣ ಜಮಾ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾರೆ. ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳಲ್ಲಿರುವಂಥ ಟೀಚರ್ಸ್ಗಳಿಗೆ ಈ ಒಂದು ಜವಾಬ್ದಾರಿನ ವಹಿಸಿದೆ. ಹಾಗಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಕೊಡಿ. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಯಾವುದೇ ರೀತಿಯಾದಂಥ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ಸ್ ಬಂದರೂ ಕೂಡ ನನ್ನ ಚಾನಲ್ನಲ್ಲಿ ಫಾಸ್ಟಾಗಿ ನಿಮಗೆ ವಿಡಿಯೋ ಮಾಡಿ ತಲುಪಿಸುವಂಥ ಪ್ರಯತ್ನ ಮಾಡೇ ಮಾಡ್ತೀನಿ. ಸೊ ಹಾಗಾಗಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.